ನಿದ್ರಾಹೀನತೆ ಬರ್ತಾ ಬರ್ತಾ ಮನುಷ್ಯನ ನಿದ್ದೆ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ನಿದ್ದೆ ಮಾತ್ರ ತಗೋಬೇಕಾ? ಇಲ್ಲ. 6 to 8 ಅವರ್ಸ್ ನಿದ್ದೆ ಬಂದ್ರೆ ಮಾಡಿ, ಸಂತೋಷವೂ ಮಾಡಿ. ಬಟ್ ಎಲ್ರಿಗೂ 6 to 8 ನಿದ್ದೆ ಬರೋದಿಲ್ಲ. ನಿದ್ದೆ ಬೇಕು ಇಲ್ಲ. ನಿಮಗೆ ಬಂದಷ್ಟು ನಿದ್ದೆ ಮಾಡೋದನ್ನ ನೀವು ಎಂಜಾಯ್ ಮಾಡಬೇಕು. ನಿದ್ದೆ ಮಾಡಲೇಬೇಕು, ಬರ್ತಾ ಇಲ್ಲ ಅಂತ ಅನ್ನೆಸರಿ ಬೇರೆ ಬೇರೆ ಮಾತ್ರೆಗಳು ತಗೊಳ್ಳೋದಾಗ್ಲಿ, ಯಾವುದಕ್ಕೂ ಅಡಿಕ್ಟ್ ಆಗಬೇಡಿ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ನಿದ್ರಾಹೀನತೆ, ಸ್ಲೀಪ್ಲೆಸ್ನೆಸ್, ಸ್ಲೀಪಿಂಗ್ ಡಿಸಾರ್ಡರ್ಸ್ ತುಂಬ ಜನಕ್ಕಿರುತ್ತೆ. ಇದು ನೀವೇ ನೋಡ್ದಂಗೆ ಹುಟ್ಟಿದ ಮಗು ತೊಟ್ಲಲ್ಲಿ ಮಲಗಿರುವಾಗ ಸಣ್ಣ ಮಗು ಬೇಬಿ ಕೈ ಎರಡನ್ನು ಹಿಂಗಿಟ್ಕೊಂಡು 22 ಗಂಟೆ ನಿದ್ದೆ ಹೋಗುತ್ತೆ. ಅಮ್ಮನ ಹಾಲು ಕುಡ್ಲಿಕ್ಕೆ ಮಾತ್ರ ಮಧ್ಯೆ ಮಧ್ಯೆ ಅದು ಎಬ್ಬರಿಸಿ ಕುಡಿಸ್ಬೇಕಾಗುತ್ತೆ ಅಮ್ಮ, ಅಷ್ಟು ನಿದ್ದೆ ಹೋಗುತ್ತೆ. ಹಳ್ಳಿಗಳ ಕಡೆ ಮಗು ದೇವರಿಗೆ ಮಣ್ಣು ಹೊರ್ತಾ ಇದೆ ಅಂದರೆ ಸೇವೆ ಮಾಡ್ತಾ ಇದೆ ಅಂತ ಖುಷಿ ಪಡ್ತಾರೆ. ಬರ್ತಾ ಬರ್ತಾ ಮನುಷ್ಯನ ನಿದ್ದೆ ಕಡಿಮೆ ಆಗ್ತಾ ಹೋಗುತ್ತೆ. ಪರ್ಟಿಕ್ಯುಲರ್ಲಿ ಹಿರಿಯರಲ್ಲಿ ಇನ್ಸಾಮ್ನಿಯಾ, ನಿದ್ದೆ ಬರೋದಿಲ್ಲ. ಬಟ್ ನಿದ್ದೆ ಮಾತ್ರ ತೊಗೋಬೇಕಾ? ಇಲ್ಲ. ಯೂಶ್ವಲಿ ನಾವು ಅಡ್ವೈಸ್ ಮಾಡೋದಿಲ್ಲ. ನಾನು ಹೇಳೋದು ನಿಮಗೆ 6 to 8 ಅವರ್ಸ್ ನಿದ್ದೆ ಬಂದರೆ ಮಾಡಿ, ಸಂತೋಷವೂ ಮಾಡಿ. ಬಟ್ ಎಲ್ರಿಗೂ 6 to 8 ನಿದ್ದೆ ಬರೋದಿಲ್ಲ. ನಿದ್ದೆ ಬೇಕು ಇಲ್ಲ. ನಿಮಗೆ ಬಂದಷ್ಟು ನಿದ್ದೆ ಮಾಡೋದನ್ನು ನೀವು ಎಂಜಾಯ್ ಮಾಡಬೇಕು. ಹಗಲೊತ್ತು ನಿದ್ದೆ ಮಾಡಿದರೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಎಷ್ಟೋ ಜನ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡ್ತಾರೆ, ಹಂಗಾಗಿ ರಾತ್ರಿ ಬರೋಲ್ಲ. ನಿಮಗೆ ರಾತ್ರಿ ನಿದ್ದೆ ಬರಲಿಲ್ಲ ಅಂದರೆ ಹಗಲೊತ್ತು ನಿದ್ದೆ ಮಾಡುವುದನ್ನು ಅವಾಯ್ಡ್ ಮಾಡಿ. ಅಲ್ಲಿಗೂ ನಿದ್ದೆ ಬರಲಿಲ್ಲ ಅಂದರೆ ರಾತ್ರಿಯ ಮಲಗೋ ಸಮಯದಲ್ಲಿ ಒಂದು ಸ್ನಾನ ಮಾಡಿ, ಒಂದು ಗ್ಲಾಸ್ ಹಾಲು ಕುಡಿದು ಮಲ್ಕೊಳ್ಳಿ. ಅಲ್ಲಿಗೂ ನಿದ್ದೆ ಬರಲಿಲ್ಲ ಅಂದರೆ ದಯವಿಟ್ಟು ಬೆಡ್ನಲ್ಲಿ ತಾಯಿ ಮಾಡಬೇಡಿ. ಇತ್ಲಿಂದ ಒದ್ದಾಡೋದು ಬೇಡ. ಕೂತು ಬೇರೆ ಏನಾದರೂ ವರ್ಕ್ ಮಾಡಿ, ಭಗವದ್ಗೀತೆ ಓದಿ, ಬೇರೆ ಏನಾದರೂ ಮಾಡಿ. ಏನಂದರೆ ನಿಮಗೆ ನಿದ್ದೆ ಬರಲಿಲ್ಲ ಅಂತ ಇಡೀ ಫ್ಯಾಮಿಲಿಯನ್ನು ನೀವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಿಮ್ಗೆ ಎಷ್ಟು ನಿದ್ದೆ ಬರುತ್ತೋ ಅಷ್ಟನ್ನೇ ಎಂಜಾಯ್ ಮಾಡಿ ಕಲ್ತ್ಕೊಡಿ. ಇದು ಭಾಳ ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ನಾನು 6 ಅವರ್ ನಿದ್ದೆ ಮಾಡಲೇಬೇಕು, ಬರ್ತಾ ಇಲ್ಲ ಅಂತ ಅನ್ನೆಸರಿ ಬೇರೆ ಬೇರೆ ಮಾತ್ರೆಗಳು ತೊಗೊಳ್ಳೋದಾಗಲಿ, ಇದು ಯಾವುದಕ್ಕೂ ಅಡಿಕ್ಟ್ ಆಗಬೇಡಿ ಅಂತ ನನ್ನ ಒಂದು ಸರಳ ವರದಿ. ಥ್ಯಾಂಕ್ ಯು.